ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಮತ್ತು PU ಕಾಲೇಜ್ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಕರಡು ನಿಯಮಗಳು C&R ರೂಲ್ ಅಂತ ನಾವೇನು ಕರಿತೀವಲ್ಲ. ಸೊ ಈ C&R ರೂಲ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇದು ಇತ್ತೀಚೆಗೆ ರಾಜ್ಯ ಸರ್ಕಾರ C&R ರೂಲ್ ಅನ್ನು ಪ್ರಕಟ ಮಾಡುತ್ತೆ. 18ನೇ ತಾರೀಕು ಮೊನ್ನೆ ದಿನ ಈ ಒಂದು C&R ರೂಲ್ ಪ್ರಕಟ ಆಗುತ್ತೆ ಮತ್ತು ಅನೇಕ ಬದಲಾವಣೆಗಳಾಗಿದ್ದಾವೆ. ಸ್ನೇಹಿತರೆ, ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹತೆ ಮತ್ತು ಮಾನದಂಡ ಬದಲಾವಣೆಯಾಗಿದೆ. ಅರ್ಜಿ ಪ್ರಕ್ರಿಯೆ ಮತ್ತು ನಿಯಮಗಳು ಯಾವ ರೀತಿ ಇರಬೇಕು ಅಂತೇಳಿ, ಪ್ರಮುಖ ದಿನಾಂಕಗಳು, ಪರೀಕ್ಷಾ ಮಾದರಿ ಮತ್ತು ಅದರ ಆಯ್ಕೆ ಪ್ರಕ್ರಿಯೆ, ಹೈಸ್ಕೂಲ್ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ C&R ರೂಲ್ ಬಿಡುಗಡೆ ಮಾಡಿದೆ ಸರ್ಕಾರ. ಆಕ್ಚುಲಿ C&R ರೂಲ್ ಹೊಸದಾಗಿ ಬಿಡುಗಡೆ ಆಯಿತು ಅಂದ್ರೆ ಅದರ ಅರ್ಥ ಸರ್ಕಾರ ಯಾವುದೋ ಒಂದು ಹೊಸ ನೇಮಕಾತಿಗೆ ತಯಾರಿ ನಡೆಸ್ತಿದೆ ಅಂತೇಳಿ. ಸೊ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ತಯಾರಿಯನ್ನು ನಡೆಸೋರು ಎಚ್ಚೆತ್ಕೊಳ್ಳಿ, ಒಂದಿಷ್ಟು ಬದಲಾವಣೆಗಳಾಗಿದ್ದಾವೆ. ಹಾಗಾದ್ರೆ ಏನು ಬದಲಾವಣೆಗಳಾಗಿದ್ದಾವೆ, ಯಾವ ರೀತಿ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ, ಡಿಗ್ರಿದು ಎಷ್ಟು ತಗೊಳ್ತಾರೆ, B.Ed ಎಷ್ಟು ತಗೊಳ್ತಾರೆ, CETದು ಎಕ್ಸಾಮಿದು ಎಷ್ಟು ತಗೊಳ್ತಾರೆ, TET ಬೇಕಾ ಬೇಡವಾ, ಈ ಎಲ್ಲ ಪ್ರಶ್ನೆಗಳಿಗೆ ಸೊ ಇವತ್ತಿನ ಸೆಷನಲ್ಲಿ ನಾವು ಉತ್ತರ ಕೊಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇದು ಅಧಿಸೂಚನೆ ಕರ್ನಾಟಕ ಸರ್ಕಾರ ಹೊರಡಿಸುವಂತಹ ಒಂದು ರಾಜ್ಯಪತ್ರ. ಇದೊಂದು ಕರಡು ನಿಯಮಗಳು, C&R ರೂಲ್ನ ಕರಡು ನಿಯಮಗಳಾಗಿದ್ದಾವೆ. ಇದು ಆ್ಯಕ್ಚುಲಿ ಫೈನಲ್ ಅಲ್ಲ, ಇದು ಪ್ರಕಟಗೊಂಡ 7 ದಿನಗಳವರೆಗೆ ನೀವು ಅಬ್ಜೆಕ್ಷನ್ ಫೈಲ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಪ್ರಕಟಗೊಂಡ ದಿನಾಂಕದಿಂದ 7 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು. ಇಟ್ ಮೀನ್ಸ್ ಅಲ್ಲಿವರೆಗೆ ನೀವು ಈ C&R ರೂಲಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ರೆ ನೀವು ಇದಕ್ಕೆ ಅಬ್ಜೆಕ್ಷನ್ ಕೂಡ ಸಲ್ಲಿಸ್ಬೋದು. ಸ್ನೇಹಿತರೆ, ಏನಿದು C&R ರೂಲ್ ಅಂತ ಕೇಳಿದ್ರೆ, ಕರ್ನಾಟಕ ಶಿಕ್ಷಣ ಇಲಾಖೆ ಸೇವಾ ನಿಯಮಗಳು ಅಂತ ನಾವು ಇದನ್ನ ಕರಿಬೋದು. ಕರ್ನಾಟಕ ಶಿಕ್ಷಣ ಇಲಾಖೆಯ ಸೇವಾ ನಿಯಮಗಳು 2026 ಅಂತೇಳಿ ಕರಿಬೇಕಾಗತ್ತೆ. ಹಾಗಾದ್ರೆ ಏನಿದೆ ಇದರಲ್ಲಿ ಮಾಹಿತಿ ಕೇಳಿದ್ರೆ, ಬಹಳ ಪ್ರಮುಖವಾಗಿ ಇದು ಗೆಜೆಟೆಡ್ ಅಲ್ಲದ ಅಂದ್ರೆ ಶ್ರೇಣಿ 3 ಪತ್ರಾಂಕಿತವಲ್ಲದ ಹುದ್ದೆಗಳು. ಸೊ ಹೈಸ್ಕೂಲ್ ಟೀಚರ್ ಮೀನ್ಸ್ ಇದು ಗೆಜೆಟೆಡ್ ಅಲ್ಲದ ಹುದ್ದೆಗಳು ಅನ್ನುವಂಥ ಅರ್ಥ. ಸೊ ಇಲ್ಲಿ ಒಂದು ಅಂಶ ಗಮನಿಸಬೇಕು, ಏನು ಕೇಳಿದ್ರೆ, ಪ್ರೌಢಶಾಲಾ ಸಹ ಶಿಕ್ಷಕರು ಶ್ರೇಣಿ 2 ಗ್ರೇಡ್ 2 ಅಂತ ಏನಿತ್ತಲ್ಲ, ಅದರ ಬದಲಿಗೆ ಪ್ರೌಢಶಾಲಾ ಸಹ ಶಿಕ್ಷಕರು ಎಂಬ ಪದವನ್ನು ಬಳಸಬೇಕಾಗುತ್ತೆ ಇನ್ನು ಮುಂದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ. ನೇಮಕಾತಿ ವಿಧಾನ ಎಂಬ ಶೀರ್ಷಿಕೆಯಲ್ಲಿ ಅಂಕಣ 3ರಲ್ಲಿ 6ನೇ ಪ್ಯಾರಾ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳ ಬದಲಿಗೆ ಈ ಕೆಳಕಂಡವನ್ನು ಪ್ರಸ್ತಾಪಿಸತಕ್ಕದ್ದು. ಅಂದ್ರೆ ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ನ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತೇಳಿ ನೋಡಿ. ವಿಶೇಷವಾಗಿ ಇದನ್ನು ನಮ್ಗೆ ಗಮನಿಸಬೇಕು, ಬಹಳ ಪ್ರಮುಖವಾಗಿ ಈ ಸರಿ ಬದಲಾಗಿರುವಂತಹ ನೇಮಕಾತಿ ವಿಧಾನದಲ್ಲಿ ಮಾರ್ಕ್ಸ್ಗಳ ಕನ್ಸಿಡರೇಷನ್. ಹಾಗಾದ್ರೆ ಯಾವ ರೀತಿ ಬದಲಾಗಿದೆ ಅಂತ ಕೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಸ್ನೇಹಿತರೆ ನೋಡಿ, ಈ HSTR ಹೈಸ್ಕೂಲ್ ಟೀಚರ್ಸ್ ಏನು ಅಪಾಯಿಂಟ್ಮೆಂಟ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ನಿಯಮಗಳಲ್ಲಿ ವಿಶೇಷವಾಗಿ ಮಾರ್ಕ್ಸನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಕೇಳಿದ್ರೆ, CET ಎಕ್ಸಾಮ್ ಅನ್ನ ಬಹಳ ಪ್ರಮುಖವಾಗಿ ಕನ್ಸಿಡರ್ ಮಾಡ್ತಾರೆ. 85% CET, 85% ಆಫ್ ದ ಮಾರ್ಕ್ಸ್ ಫ್ರಮ್ CET. BA BSc ಇನ್ನಿತರ ಪದವಿ, ಆಕ್ಚುಲಿ ಇಲ್ಲಿ BComನ ಮೆನ್ಷನ್ ಮಾಡಿಲ್ಲ, ನೀವು ಬೇಕಾದ್ರೆ ಅದನ್ನ ಅಬ್ಜೆಕ್ಷನ್ ಹಾಕ್ಬೋದು ಬೇಕಿದ್ರೆ, ಯಾಕಂದ್ರೆ BCom B.Ed ಆದವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಹೇಳಲಾಗ್ತಿತ್ತು. ಸೊ BA BSc ಇನ್ನಿತರ ಪದವಿಯಲ್ಲಿ ಪಡೆದ 13% ಅಂಕ ಮತ್ತು B.Edನ ಕೇವಲ 2% ಅಂಕವನ್ನು ಕನ್ಸಿಡರ್ ಮಾಡಲಾಗುತ್ತೆ. ನೋಡಿ, 85% ಆಫ್ CET ಮಾರ್ಕ್ಸ್, 13% ಆಫ್ ಡಿಗ್ರಿ ಮಾರ್ಕ್ಸ್ ಆ್ಯಂಡ್ 2% ಆಫ್ B.Ed ಮಾರ್ಕ್ಸ್. ಸೊ ಎಷ್ಟಾಯಿತು? 100% ಆಯಿತು. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ಈ ಹಿಂದಿನಂತೆ ಇಲ್ಲಿ HSTR ಎಕ್ಸಾಮ್ ಬರೆಯೋದಕ್ಕೆ TET ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ರೀತಿಯ ರಿಟರ್ನ್ ಪೇಪರ್ ಇರಲ್ಲ. ಅಂದರೆ ಓನ್ಲಿ ಏನು MCQs ಇರುವಂತಹ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಬರೀತಿರಲ್ಲ ಆ ರೀತಿಯ ಪತ್ರಿಕೆ ಇರುತ್ತೆ, ಗಮನಿಸಿ. ಇನ್ನು ಅಭ್ಯರ್ಥಿಗಳು B.Ed BSc B.Ed ಹೊಂದಿದಲ್ಲಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85%, B.Ed BSc EDಯಲ್ಲಿ 15% ಅಂತ ಹೇಳ್ತಾರೆ. ಇನ್ನು ದೈಹಿಕ ಶಿಕ್ಷಕರು ಗ್ರೇಡ್ 1 ವರ್ಗದ ಹುದ್ದೆಗಳಲ್ಲಿ ಅಂಕಣ 3ರಲ್ಲಿ ನೋಡಿ, ಇನ್ನೇನಂತ ಇಲ್ಲಿ B.Ped ಆದವರಿಗೆ ಯಾವ ರೀತಿ ಅಂತೇಳಿ, B.Ped ಆದವರಿಗೆ ಕೂಡ ಸೇಮ್ ಕಾಂಪಿಟೇಟಿವ್ ಎಕ್ಸಾಮ್ನ 85%, ಪದವಿಯ 13% ಮತ್ತು B.Pedನ 2% ಆಫ್ ದ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಇದು ಬಹಳ ಪ್ರಮುಖವಾಗಿ ಈ ಸರಿ ಬದಲಾಗಿರುವಂಥದ್ದು. ಸ್ನೇಹಿತರೆ, ಈ ಹಿಂದೆ ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ 70% CET, 20% ಡಿಗ್ರಿ ಮತ್ತು 10% ಆಫ್ ಮಾರ್ಕ್ಸನ್ನು B.Ed ಅನ್ನು ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಇದು ಎಂಟೈರ್ಲಿ ಚೇಂಜ್ ಆಗಿದೆ ನೋಡಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಒತ್ತನ್ನು ಕೊಡ್ತಾರೆ. 85% ಆಫ್ ಕಾಂಪಿಟೇಟಿವ್ ಎಕ್ಸಾಮ್ ಮಾರ್ಕ್ಸ್, 13% ಆಫ್ ಡಿಗ್ರಿ ಮಾರ್ಕ್ಸ್ ಆ್ಯಂಡ್ 2% ಆಫ್ B.Ed ಮಾರ್ಕ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಇದು ಬಹಳ ಪ್ರಮುಖವಾಗಿ ಬದಲಾಗಿರುವಂಥದ್ದು. ಹಾಗಾದರೆ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಹೇಗೆ ಆಹ್ವಾನ ಆಗುತ್ತೆ ಕೇಳಿದ್ರೆ, ಆಸ್ ಯೂಶುವಲ್
ಶೈಕ್ಷಣಿಕ ಜಿಲ್ಲೆಗಳಲ್ಲಿ DDPIಗಳಿರ್ತಾರಲ್ಲ, ಉಪನಿರ್ದೇಶಕರು ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಬಂಧದಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೂಲಕ ನಿಗದಿಪಡಿಸುವ ಯಾವುದೇ ಅಧಿಕಾರಿ ಅಥವಾ ಈ ನೇಮಕಾತಿ ಪ್ರಾಧಿಕಾರ ಇರ್ತಾರಲ್ಲ, ಅವರು ಶೈಕ್ಷಣಿಕ ಜಿಲ್ಲೆಯಲ್ಲಿ ದೈಹಿಕ ಶಿಕ್ಷಣ ಗ್ರೇಡ್ 2 ವರ್ಗದ ಹುದ್ದೆಗಳನ್ನು, ಲಭ್ಯವಿರುವ ಖಾಲಿ ಹುದ್ದೆಗಳನ್ನು ಪರಿಗಣಿಸಿ ರಾಜ್ಯಪತ್ರದ ಅಧಿಸೂಚನೆ ಪ್ರಕಟಿಸುವ ಮೂಲಕ, ಅಂದರೆ ರಿಕ್ರೂಟ್ಮೆಂಟ್ ಏನು ಅಪಾಯಿಂಟ್ಮೆಂಟ್ ನೋಟಿಫಿಕೇಶನ್ ಆಗುತ್ತಲ್ಲ, ಆ ಮೂಲಕ ನೇಮಕಾತಿ ಅರ್ಜಿಗಳನ್ನು ಪ್ರತಿ ಸಾರಿಯಂತೆಯೇ ಕಾಲ್ ಮಾಡಲಾಗುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಕೇಳಿದ್ರೆ, ಆಯ್ಕೆ ಪ್ರಾಧಿಕಾರವು ರಾಜ್ಯ ಸರ್ಕಾರ ನಿಗದಿಪಡಿಸುವ ಕಾರ್ಯವಿಧಾನದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸತಕ್ಕದ್ದು. ಸಾಮಾನ್ಯವಾಗಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ ಅನ್ನು ಮಾಡೋದು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು. ಯಾಕಂದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುವಂಥ ಎಕ್ಸಾಮ್. ಇದುವರೆಗಿನ ಟೀಚರ್ ಅಪಾಯಿಂಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯ ಗೋಲ್ಮಾಲ್ಗಳಾಗಲಿ ಅಥವಾ ಯಾವುದೇ ರೀತಿಯ ಪೇಪರ್ ಲೀಕ್ ಆಗಲಿ ಈ ರೀತಿ ಆಗಿಲ್ಲ. ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ರಾಜ್ಯ ಸರ್ಕಾರ ನಿಗದಿಪಡಿಸುವ ಕಾರ್ಯವಿಧಾನದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸತಕ್ಕದ್ದು ಅಂತ ಹೇಳ್ತಾರೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ, ಸಮಯ, ದಿನಾಂಕ ಮತ್ತು ಸ್ಥಳ ಇತ್ಯಾದಿಯನ್ನು ಪ್ರಕಟಣೆಯಲ್ಲಿ ನೀಡತಕ್ಕದ್ದು. ಅಂದರೆ ಅಪಾಯಿಂಟ್ಮೆಂಟ್ ರಿಕ್ರೂಟ್ಮೆಂಟ್ ಆದಾಗ ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇರ್ತವೆ. ಅಂದರೆ ಯಾವ ಸಿಲೆಬಸ್ ಇರುತ್ತೆ, ಟೈಮ್ ಯಾವುದು, ಡೇಟ್ ಯಾವುದು ಮತ್ತು ಪ್ಲೇಸ್ ಯಾವುದು, ಇವೆಲ್ಲ ಮಾಹಿತಿಗಳನ್ನು ಕೂಡ ನೀಡಲಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿರುವ ವಿವಿಧ ಮಾಧ್ಯಮಗಳಲ್ಲಿ ರಾಜ್ಯ ಸರ್ಕಾರವು ಅಧಿಸೂಚಿಸುವಂತಹ ಹೆಚ್ಚುವರಿ ಪತ್ರಿಕೆ ಅಥವಾ ವಿಭಾಗಗಳನ್ನು ಹೊಂದಿರತಕ್ಕದ್ದು ಅಂತ ಹೇಳ್ತಾರೆ. ಇನ್ನು ಆಯ್ಕೆಯ ಷರತ್ತುಗಳು, ನಾನು ಆಗಲೇ ಹೇಳಿದಾಗೆ ವೆಯ್ಟೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ವೆಯ್ಟೇಜು ನೋಡಿ, ಆಯ್ಕೆ ಪ್ರಾಧಿಕಾರವು ಅರ್ಹ ಅಭ್ಯರ್ಥಿಗಳ ಪಟ್ಟಿಯಿಂದ ಪ್ರತಿಭೆ ಆಧಾರದ ಮೇಲೆ ವಿವಿಧ ಮಾಧ್ಯಮಗಳ ಅಡಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಪ್ರತ್ಯೇಕ ಅಭ್ಯರ್ಥಿಗಳ ಪಟ್ಟಿಯನ್ನು ಕೋರ್ಸ್ ಮತ್ತು ಪ್ರಮಾಣ ಪತ್ರ, ದೈಹಿಕ ಶಿಕ್ಷಣ, ಡಿಪ್ಲೊಮಾ ಕೋರ್ಸ್ಗಳಿಗೆ ಕೆಳಕಂಡ ವೆಯ್ಟೇಜನ್ನು ಹಾಕಬೇಕು. ನಾವು ಆಗಲೇ ಹೇಳಿದಾಗೆ ಕಾಂಪಿಟೇಟಿವ್ ಎಕ್ಸಾಮ್ನ 85%, ಪದವಿ ಪೂರ್ವ ಪರೀಕ್ಷೆಯಲ್ಲಿ ಪಡೆದ 13%. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂಥ ಒಂದು ದೈಹಿಕ ಶಿಕ್ಷಣ ನೇಮಕಾತಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ CP ಆ್ಯಡ್ ಮಾಡ್ತಾರೆ ಅವರು, BP ಆ್ಯಡ್ ಮಾಡಲ್ಲ, 2%. ಅದೇ ರೀತಿ ಇರುತ್ತೆ. ಅಂದರೆ 85% CET ಎಕ್ಸಾಮ್ದು, 13% ಡಿಗ್ರಿ ಬಿ ಏನು HSTR ಅವರಿಗೆ ಮತ್ತು ಪ್ರೈಮರಿ ಅವರಿಗೆ CP ಆ್ಯಡ್ ಮಾಡಿರ್ತಾರಲ್ಲ ಅದು. ಇನ್ನು D.Ed ಇನ್ನು 2% ಆಫ್ ಮಾರ್ಕ್ಸು D.Edಗೆ ಸಂಬಂಧಪಟ್ಟಂತೆ ಇರುತ್ತೆ. ಇದು ಡಿಗ್ರಿಗೆ ಸಂಬಂಧಪಟ್ಟಂತೆ ಇರುತ್ತೆ 13%. ನೋಡಿ, ಇನ್ನು ಸರ್ಕಾರಿ ಪ್ರಾಥಮಿಕ ಶಾಲಾ, ಹಿರಿಯ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕ ಗ್ರೇಡ್ 2 ಹುದ್ದೆಗಳಿಗೆ ಇಲ್ಲೂ ಕೂಡ ಕನಿಷ್ಠ 50ರಷ್ಟು ಅಂಕಗಳನ್ನು ಪಡೆದಿರಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು HSTR ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು C&R ರೂಲ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು HSTRಗೆ ಬದಲಾಗಿರುವಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ವೆಯ್ಟೇಜನ್ನು ನೋಡಿದ್ದೀವಿ. ಅರ್ಹತೆ ಮತ್ತು ಮಾನದಂಡ, ಅರ್ಜಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಪ್ರಮುಖ ದಿನಾಂಕಗಳು ಯಾವಾಗ ಪ್ರಕಟ ಆಗ್ತವೆ, ಪರೀಕ್ಷೆಯ ಮಾದರಿಯ ಮತ್ತು ಆಯ್ಕೆ ಪಠ್ಯಕ್ರಮ ಎಲ್ಲ ಯಾವ ರೀತಿ ಇರುತ್ತೆ ಅನ್ನುವಂಥ ಮುಂದಿನ ನೋಟಿಫಿಕೇಶನಲ್ಲಿ ಏನು ಹೈಸ್ಕೂಲ್ ಅಪಾಯಿಂಟ್ಮೆಂಟ್ ನೋಟಿಫಿಕೇಶನ್ ಆಗುತ್ತಲ್ಲ, ಅದರಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಸಿಗುತ್ತೆ. ಇದು ಈ ಸಾರಿ ಬದಲಾವಣೆ ಮಾಡಲಂಥ ಕರಡು ನಿಯಮಗಳು C&R ರೂಲ್ ಆಗಿದೆ. ಸ್ನೇಹಿತರೆ, ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಹಿಂದಿನ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.